ಪಶುಸಂಗೋಪನೆ ಆಸ್ಪತ್ರೆಗೆ ಗುದ್ದಲಿ ಪೂಜೆ ಮಾಡಬೇಕಂತ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಬಂದಿರತಕ್ಕಂತ ಎಲ್ಲ ಮುಖಂಡರಿಗೂ ಈ ಗುದ್ದಲಿ ಪೂಜೆಗೆ ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಅನುದಾನ 50 ಲಕ್ಷ ತಗೊಂಡಿರೋದಕ್ಕೆ ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ದಿವಸ ಇಲ್ಲಿ ಈ ವೇದಿಕೆಗೆ ಆಗಮಿಸಿರ್ತಕ್ಕಂತ ನಮ್ಮ ಅಧ್ಯಕ್ಷರಾದ ಕಾಡಲನ ನಾಗರಾಜಣ್ಣವರು, ನಮ್ಮ ಮಾಜಿ ಟಿಪಿಎಸ್ ಸದಸ್ಯರಾದ ನಮ್ಮ ಡಾಕ್ಟರ್ ಪ್ರಕಾಶ್ ಅಣ್ಣವರು, ಈ ವೇದಿಕೆ ಮೇಲೆ ನಮ್ಮ ಈಗ ತಾನು ಆಗಿರ್ತಕ್ಕಂತ ನಮ್ಮ ಡಿಸಿಸಿ ಬ್ಯಾಂಕ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ರಘುಪತಣ್ಣವರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಮ್ಮ ಶಾಮೇಗೌಡನವರು, ನಮ್ಮ ಗಜಾರ್ ಚಂದ್ರನವರು, ಪ್ರಭಾಕರ್ನವರು, ನಮ್ಮ ಶಂಕರಣ್ಣವರು, ನಮ್ಮ ಸೀನಣ್ಣವರು ಬ್ಯಾಟ್ನವರು, ನಮ್ಮ ಸೀನಣ್ಣವರು ಡೆಕ್ಕನ್ ಸೀನಣ್ಣವರು, ಈ ವೇದಿಕೆ ಮೇಲೆ ಎಲ್ಲ ನಮ್ಮ ಅಧ್ಯಕ್ಷಗಳಿದ್ದಾರೆ, ಸದಸ್ಯರಿದ್ದಾರೆ, ಧೈರ್ಯ ಅಧ್ಯಕ್ಷಗಳಿದ್ದಾರೆ, ನಮ್ಮ ಶಂಕರಣ್ಣ ನಾಗಮಂಗಲ ಶಂಕರಣ್ಣ ಅಧ್ಯಕ್ಷರಿದ್ದಾರೆ, ಸುಮಾರು ಜನ ಇದ್ದಾರೆ. ಯಾರು ಅನ್ನತ ಭಾವಿಸಿರ ಈ ವೇದಿಕೆಗೆ ಈ ಫಂಕ್ಷನ್ ಬಂದಿರ್ತ ನಮ್ಮ ಪತ್ರಕರ್ತರಿಗೂ ಹೇಳ್ತಾ, ಈಗ ತಡವಾಗಿ ಆಗಿರ್ಬೋದು ನಮ್ಮ ಮಾನ್ಯ ಶಾಸಕರು ಅಭಿವೃದ್ಧಿ ಕೆಲಸಗಳು ನಮ್ಮದು ಸರ್ಕಾರ ಇಲ್ಲ, ಸರ್ಕಾರ ಇಲ್ಲದರಿಂದ ಅವರು ಬಾರಿ ಈಗ ಹೇಳುದು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಪ್ರತಿಯೊಂದು ವಿಧಾನಸೌಧ ಇಲ್ಲಿರ್ಬೋದು, ಬೆಳಗಾಮಲ್ಲಿ ಇರ್ಬೋದು ಧ್ವನಿ ಎತ್ತಿದರು. ಸರ್ಕಾರ ನಮ್ದು ಸರ್ಕಾರ ಇಲ್ಲ, ಅದರಿಂದ ಅನುದಾನ ನಿಧಾನವಾಗಿರ್ಬೋದು. ಆದ್ರೂ ಕೆಪೈಪಲ್ ರೋಡ್ಗೆ ಒಂದು 12 ಕೋಟಿ ಹಾಕಿದ್ದಾರೆ. ಸುಮಾರು ತಾಲೂಕಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಈಗೂ ಇದಕ್ಕೂ 50 ಲಕ್ಷ ತಂದಿದ್ದಾರೆ. ಅದಕ್ಕೂ ಭಾರಿ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಾಸಕರು ಹೇಳುದು ಏನಂದ್ರೆ, ಅಧಿಕಾರ ಇಲ್ಲಂದ್ರು ಇದೇ ತರ ಹೋಗಿ ಸಿಎಂ ಹತ್ರ ಕೂತ್ಕೊಂಡು ಗ್ರಾಂಟ್ ತಂದು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾಲೂಕಿನ ಜನ ಎಲ್ಲ ಭಾರಿ ಅಂತರದಿಂದ ಗೆಲುವು ಕೊಟ್ಟಿದ್ದಾರೆ ನಿಮ್ಗೆ. ಆ ಗೆಲುವು ರಾತ್ರಿ ಹಗಲು ಜ್ಞಾಪಕ ಇಟ್ಕೊಂಡು ನಮ್ಮ ಮನವಿ ತಿರಸ್ಕರಿಸಿದ್ರ ಅಲ್ಲಿ ಡಿ.ಕೆ. ಶಿವಕುಮಾರ್ ಇರೋದು, ಸಿದ್ದರಾಮಯ್ಯ ಇರೋದು ಕೂತ್ಕೊಂಡು ನೀನು ಗಲಾಟೆ ಮಾಡಿ ಗ್ರಾಂಟ್ಸ್ ತಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹೀಗೆ ಈ ನಮ್ಮ ಡೈರಿ ಚುನಾವಣೆ ಬಂದಿದೆ. ಈಗ ಡೈರಿ ಚುನಾವಣೆಗೆ ಪೂರ್ವಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜಣ್ಣ ಅವರಿದ್ದಾರೆ, ಪಶ್ಚಿಮಕ್ಕೆ ನಮ್ಮ ಶ್ಯಾಮಣ್ಣ ಕೊಟ್ಟಿದ್ದಾರೆ. ಈ ಶ್ಯಾಮೇಗೌಡನಿಗೂ ನಮ್ಮ ಬಿಎಂಸಿ ವೆಂಕಟರಮಣ್ಣವ್ರಿಗೂ ಇಬ್ಬರು ಬೇಕು ಅಂತ ಸ್ವಲ್ಪ ಡಿಫರೆನ್ಸ್ ಆಗಿತ್ತು. ಆ ಡಿಫರೆನ್ಸ್ಗೆ ನಮ್ಮ ಮುಖಂಡರುಗಳು ನಾಗರಾಜಣ್ಣ ಇರ್ಬೋದು, ನಮ್ಮ ಶಾಸಕರು ಇರ್ಬೋದು ಎಲ್ಲ ಸೇರಿ ಕೂತ್ಕೊಂಡು ಇಬ್ಬರಿಗೂ ಕನ್ವಿನೆನ್ಸ್ ಮಾಡಿ ಒಬ್ಬರೇ ಹಾಕ್ಬೇಕಂತ ಹೇಳಿ ಒಗ್ಗಟ್ಟಿಂದ ಗೆದ್ಕೊಂಡು ಬರಬೇಕು ಅಂತ ಚುನಾವಣೆಗೆ 4-5 ಜನನು ಉಸ್ತುವಾರಿ ಕೊಟ್ಟಿದ್ದಾರೆ. ಆ ಉಸ್ತುವಾರಿ ತಕ್ಕಂತೆ ನಾವೇ ಉಸ್ತುವಾರಿ ಜನ ಓಡಾಡಿದ್ರೆ ಆಗಲ್ಲ. ಇಲ್ಲಿ ಸೇರಿಸಕ್ಕಂತ ನಮ್ಮ ಪಕ್ಷ ಕಟ್ಟಿರ್ತಕ್ಕಂತ ಬೆಳೆಸಿದ್ದಾರೆ ಯಾರೋ ನಮ್ಮ ಆಲಂಗೂರ್ ಶಿವಣ್ಣ, ಆ ಪಕ್ಷನ ನಾವೆಲ್ಲರೂ ಸೇರಿ ಉಳಿಸ್ಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಈ ಚುನಾವಣೆಗೆ ಉಸ್ತುವಾರಿ ಏನ್ ತಗೊಂಡಿದ್ದಾರೋ ರಾತ್ರಿ ಡೆಲಿಗೇಷನ್ ಅವ್ರ ಹತ್ರ ಓಡಾಡಿ 2 ಕಡೆನೂ ಗೆಲ್ಲಿಸ್ಕೊಂಡು ಬರ್ಬೇಕಂತ ನಿಮ್ಮೆಲ್ಲರ ಮುಖಾಂತರ, ಈ ಪತ್ರಕರ್ತರ ಮುಖಾಂತರ ನನ್ನ ಅಭಿನಂದನೆ ಸಲ್ಲಿಸ್ತೇನೆ.